ನಮಸ್ಕಾರ ಫ್ರೆಂಡ್ಸ್, ಹೇಗಿದ್ರೆ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತಿದ್ದೀನಿ. ನಾವು ಕೂಡ ಚೆನ್ನಾಗಿದ್ದೀವಿ ಫ್ರೆಂಡ್ಸ್. ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಪ್ರೆಸ್ ಮಾಡಿ. ಆಗ ನೋಟಿಫಿಕೇಶನ್ ನಿಮಗೆ ಫಸ್ಟ್ ಬರುತ್ತೆ. ಆಗ ನೀವೇ ನಮ್ಮ ಫಸ್ಟ್ ವಿಡಿಯೋಸ್ನ ನೋಡ್ಬೋದು. ಸಾರಿ ಲೇಟ್ ಆಗಿ ವಿಡಿಯೋಸ್ನ ಹಾಕ್ತಿರೋದಕ್ಕೆ. ಆಮೇಲೆ ಇವತ್ತಿನ ಅಪ್ಡೇಟು ಇವತ್ತೇ ಅಪ್ಲೋಡ್ ಮಾಡೋಣ ಅಂತ. ಸೊ ಈಗ ನಾನು ಅಪ್ಡೇಟ್ನ ನೋಡಿದೆ. ಸೊ ಹಾಗೆ ನಿಮಗೆ ಹೇಳೋಣ ಅಂತ ಬಂದೆ. ಸೊ ಏನಿದು ಸರ್ಕಾರದಿಂದ ಗುಡ್ ನ್ಯೂಸಾ ಬ್ಯಾಡ್ ನ್ಯೂಸಾ ಒಂದು ಗೊತ್ತಾಗ್ತಿಲ್ಲ. ಸೊ ಎಲ್ಲಾ ಮಹಿಳೆಯರು ರೊಚ್ಚಿಗೆದ್ದು ಬಿಟ್ಟಿದ್ದಾರೆ ಅಂತ ಹೇಳ್ಬೋದು. ಯಾಕಂದ್ರೆ 11ನೇ ಕಂತು ಒಂದೇ ಹಾಕಿದ್ದು, 12ನೇ ಕಂತಿಲ್ಲ, 13ನೇ ಕಂತಿಲ್ಲ, ಇನ್ನ 3 ದಿನ ಹೋದ್ರೆ 14ನೇ ಕಂತು ಬಂತು. ಸೊ ₹1 ಅಮೌಂಟ್ ಯಾರಿಗೂ ಬಂದಿಲ್ಲ. ಸೊ ಎಲ್ಲಾ ಮಹಿಳೆಯರಿಗೂ ಒಂಥರ ಬೇಜಾರಾದಂಗ ಆಗ್ಬಿಟ್ಟಿದೆ. ಸೊ ಯಾವಾಗ ಕೇಳಿ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ಗೆ ಸೊ ಇದೇನು ಗೃಹಲಕ್ಷ್ಮಿ ಸ್ಕೀಮ್ ನಿಂತಿಲ್ಲ, ಇದು ನಿತ್ಯ ಸತ್ಯ ಅಂತ ಹೇಳ್ತಿದ್ದಾರೆ. ಸೊ ಯಾಕೆ ಹಿಂಗೆ ಮಾಡ್ತಿದ್ದಾರೆ ಅಂತ ಹೇಳಿದ್ದೆ ಇವತ್ತು ಬಂದಿರೋ ಅಪ್ಡೇಟು. ಸೊ ಹಣಕಾಸು ಡಿಪಾರ್ಟ್ಮೆಂಟ್ ಇದೆ ಅಲ್ಲ, ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟ್, ಅಲ್ಲಿಂದ ನಮಗೆ ಅಮೌಂಟ್ ರಿಲೀಸ್ ಆಗಿಲ್ಲ. ಸೊ ಹಾಗಾಗಿ ನಾವು ಅಮೌಂಟ್ ಹಾಕಕ್ಕೆ ಆಗಿಲ್ಲ. ಸೊ ಒಬ್ರು ಇಬ್ರು ಅಲ್ಲ, 5,000 ಕೋಟಿ ಅಮೌಂಟ್ನ ನಾವು ರಿಲೀಸ್ ಮಾಡಬೇಕು. ಸೊ ಹಾಗಾಗಿ ನಮಗೆ ಡಿಲೇ ಆಗ್ತಾ ಇದೆ. ನಾವು DTP ಮುಖಾಂತರ ಸೆಂಡ್ ಮಾಡಿದಾಗ ಅದು ನಿಮಗೆ ಬರೋಕ್ಕೆ 9 to 10 days ಬೇಕಾಗುತ್ತೆ. ಹೀಗಾಗಿ ನಿಮಗೆ ಅಮೌಂಟ್ ಬರೋದು ಲೇಟ್ ಆಗ್ತಾ ಇದೆ ಅಂತ ಹೇಳ್ತಿದ್ದಾರೆ. ಸೊ ನಿಜ ಹೇಳ್ತೀವಿ, ನಾವೇನು ಈ ಸ್ಕೀಮ್ನ ನಿಲ್ಸಿಲ್ಲ, ಗೃಹಲಕ್ಷ್ಮಿಯರಿಗೆ ಬೇಜಾರ್ ಮಾಡ್ತಿಲ್ಲ. ಸೊ ಯಾರು ಇದು ಬೇಜಾರಾಗ್ಬೇಡ್ರಿ. ಬರ್ತಾ ಇರುತ್ತೆ, ಇದು 1 ತಿಂಗಳು ಲೇಟ್ ಆಗ್ಬೋದು, 2 ತಿಂಗಳು ಲೇಟ್ ಆಗ್ಬೋದು, ಬಟ್ ಈ ಸ್ಕೀಮ್ ಮಾತ್ರ ಯಾವತ್ತೂ ನಿಂತಿಲ್ಲ ಹಿಂಗೆ ಹೇಳ್ತಿದ್ದಾರೆ. ಸೊ ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟ್ ಇಂದ ಸ್ವಲ್ಪ ಟೆಕ್ನಿಕಲ್ ಇಶ್ಯೂ ಇಂದ ಸೊ ಯಾರಿಗೂ ಅಮೌಂಟ್ ಬಂದಿಲ್ಲ. ಆಮೇಲೆ ಲಾಸ್ಟ್ ಟೈಮ್ ಹೇಳಿದ್ರು ಬಾಗಿನ ರೂಪದಲ್ಲಿ ನಿಮ್ಗೆ ಒಟ್ಟಿಗೆ ₹4,000 12ನೇ ಕಂತು 13ನೇ ಕಂತಿಂದು ಕೊಡ್ತೀನಿ ಅಂದಿದ್ರು. ಸೊ ಇಲ್ಲ ಫ್ರೆಂಡ್ಸ್, ನಾನು ಲಾಸ್ಟ್ ಟೈಮೇ ನಿಮಗೆ ವಿಡಿಯೋನಲ್ಲಿ ಹೇಳಿದ್ದೆ, ವರಮಹಾಲಕ್ಷ್ಮಿ ಹಬ್ಬಕ್ಕೆ 4,000 ಕೊಡಲ್ಲ, 2,000 ಕೊಡೋದು ಅಂತ. ಸೊ ಇವಾಗನು ಅಷ್ಟೇ 2,000 ಅಷ್ಟೇ ಅಮೌಂಟ್ ಬರೋದು. 2,000 ಹಿಂಗೆ ಹಾಕೊಂತ ಹೋಗ್ತಾರ ಹೊರತು ಒಟ್ಟಿಗೆ 4,000 ಹಾಕಲ್ಲ ಅವರು. ಆಮೇಲೆ ಈ ತಿಂಗಳೇನು ಇನ್ನೇನು 27, ಇವತ್ತಾಗ್ಲೇ ತಾರೀಕು, ಇನ್ನೇನು 3 ದಿನ ಹೋದ್ರೆ ಮುಗ್ದೇ ಬಿಡ್ತು. ಸೊ ಇನ್ನೂ 9 days ಅಂದ್ರೆ ನೀವು ಲೆಕ್ಕ ಹಾಕೊಳ್ರಿ. ಇನ್ನು 9 days ಅಂದ್ರೆ ನೆಕ್ಸ್ಟ್ ಮಂತೇ ಬರೋದು. ನೆಕ್ಸ್ಟ್ ಮಂತ್ ಫಸ್ಟ್ ವೀಕಲ್ಲಿ ಆವಾಗ ನಮಗೆ ಅಕೌಂಟಿಗೆ 2,000 ಬರುತ್ತೆ. ಅದು ಹೇಗೆ 12ನೇ ಕಂತು ಬರುತ್ತೆ. ಆಮೇಲೆ ಅದು ಆಗಿ ಮತ್ತೆ ಒಂದು 15 daysಗೆ ಸೊ 11ನೇ ಕಂತು 12ನೇ ಕಂತು ಹೇಗೆ ಬರುತ್ತೆ ಅಂದ್ರೆ ಈಗ ನೆಕ್ಸ್ಟ್ ಮಂತ್ ಫಸ್ಟ್ ವೀಕಲ್ಲಿ 1 ಕಂತು ಹಾಕ್ತಾರೆ. ಅದೇ ಮಂತ್ ಲಾಸ್ಟ್ ವೀಕಲ್ಲಿ ಇನ್ನೊಂದು ಕಂತು ಹಾಕ್ತಾರೆ. ಸೊ ಅಲ್ಲಿಗೆ ನಾವು ಲೆಕ್ಕ ಹಾಕೋಬೇಕು. 1 ತಿಂಗಳಾದ್ಮೇಲೆ 20 ದಿನ ಆದ್ಮೇಲೆ ಮತ್ತೊಂದು ಕಂತು ಬರುತ್ತೆ. ಅವಾಗ ಅಲ್ಲಿದ್ ಕವರ್ ಮಾಡ್ತೀವಿ. ಮತ್ತೆ ಅಕ್ಟೋಬರ್ ಕಂತು ಏನಿದೆಲ್ಲ ಅದು ನವೆಂಬರ್ಗೆ ಶಿಫ್ಟ್ ಆಗುತ್ತೆ. ಸೊ ಹೀಗೆ ಹಾಕೊಂತ ಹೋಗ್ತಾರೆ ಅಂತ ಎಷ್ಟೋ ಜನ ಮಹಿಳೆಯರು ಮೆಸೇಜ್ಗಳು ಹಾಕ್ತಿದ್ದಾರೆ. ಎಷ್ಟೊಂದ್ ಜನ ಮಹಿಳೆಯರುಗಳು ಕಮೆಂಟ್ಸ್ ಹಾಕ್ತಿರ್ತಾರಲ್ಲ, ಬೇರೆ ಯೂಟ್ಯೂಬರ್ಸ್ ನಲ್ಲೂ ನಾನು ಕಮೆಂಟ್ಸ್ಗಳನ್ನ ಓದಿದೆ. ನಮಗೆ ಈ ಅಮೌಂಟ್ ಇಂದ ಎಷ್ಟೋ ಹೆಲ್ಪ್ ಆಗಿದೆ, ಎಷ್ಟೋ ಅನುಕೂಲ ಆಗಿದೆ. ಯಾಕೆ ಈ ತರ ಸರ್ಕಾರ ಮಾಡ್ತಾ ಇದೆ? ಕಾಂಗ್ರೆಸ್ ಸರ್ಕಾರದಿಂದ ನಮಗೆ ಉಪಯೋಗ ಆಗಿದೆ, ದಯವಿಟ್ಟು ಈ ಯೋಜನೆ ಮಾತ್ರ ನಿಲ್ಲಿಸ್ಬಿಡ್ರಿ ಅಂತ ಹೇಳಿದ್ರು. ಸೊ ಅದಕ್ಕೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್, ಇಲ್ಲ, ಈ ಯೋಜನೆ ಯಾವತ್ತೂ ನಿಲ್ಲಲ್ಲ, ಇದು ನಿತ್ಯ ಸತ್ಯ. ಹೇಗೆ ವಿಧವಾ ವೇತನ ಮತ್ತೆ ಬೇರೆ ಎಲ್ಲ ದುಡ್ಡು ಬರೋದು ಇರುತ್ತಲ್ವಾ, ವೃದ್ಧರಿಗೆ ಎಲ್ಲ ಬರೋದಿರುತ್ತಲ್ಲ, ಅದು ಹೇಗೆ ಅಮೌಂಟ್ ಬರುತ್ತೋ ಅದು ನಿಮ್ಗೂ ಅದೇ ತರನೇ ಗೃಹಲಕ್ಷ್ಮರಿಗೆ ಅಮೌಂಟ್ ಬಂದೇ ಬರುತ್ತೆ. ಇನ್ನು 5 years ಮಾತ್ರ ನಾವು ಸರ್ಕಾರದಲ್ಲಿ ಇರೋವರೆಗೂ ಬಂದೇ ಬರುತ್ತೆ. ಏನು 1 ತಿಂಗಳು 2 ತಿಂಗಳು ಹೀಗೆ ಹೆಚ್ಚು ಕಮ್ಮಿ ಆಗ್ಬೋದು, ಬಟ್ ಇದು ನಿತ್ಯ ಸತ್ಯ ಅಂತ ಹೇಳ್ತಾ ಇದ್ದಾರೆ. ಸೊ ಅದಕ್ಕೆ ನಾವು ತಲೆ ಬಾಗ್ಲೇಬೇಕು, ನಾವು ವೇಟ್ ಮಾಡಲೇಬೇಕು. ನೆಕ್ಸ್ಟ್ ಮಂತ್ ಬರುತ್ತೆ ಅಂತ ಹೇಳಿದ್ದಾರೆ. ಸೊ ನೀವೆಲ್ಲ ದಯವಿಟ್ಟು ಕಾಯಿರಿ. ಯಾಕಂದ್ರೆ ಯಾವ ಸರ್ಕಾರದಲ್ಲೂ ಗೃಹಲಕ್ಷ್ಮಿಯರಿಗೆ ಅಂತ ದುಡ್ಡು ಬಂದಿದ್ದಿಲ್ಲ. ಈಗ 11 ಕಂತು ಅಂದ್ರೆ ಅಲ್ಲಿಗೆ ಎಷ್ಟಾಯ್ತು? ₹22,000 ಆಯ್ತು. ₹22,000 ಏನು ಕಮ್ಮಿ ಅಮೌಂಟ್ ಅಲ್ಲ ನೋಡಿ. ಅದೇ ಅಮೌಂಟ್ನ ಕೂಡಿಟ್ಟು ಯಾವುದೋ ಹಾವೇರಿ ಹತ್ರ ಹಳ್ಳಿಯಲ್ಲಿ ಒಂದು
ಒಬ್ರು ಅತ್ತೆ ಸೊಸೆಗೆ ಅಂಗಡಿ ಹಾಕೊಟ್ಟಿದ್ದಾರೆ, ಫ್ಯಾನ್ಸಿ ಸ್ಟೋರು. ಒಬ್ರು ಅದೇ ಅಮೌಂಟ್ ಕೊಟ್ಟು ಬಂಗಾರದ ಓಲೆ ತಗೊಂಡಿದ್ದಾರೆ. ಬರುತ್ತೆ ಒಂದು 2 ಗ್ರಾಮ್ಸ್ 3 ಗ್ರಾಮ್ಸ್ ಇಂದು ಆರಾಮಾಗಿ ಇಯರಿಂಗ್ಸ್ ಬರುತ್ತೆ, ಅದು ತಗೊಂಡಿದ್ದಾರೆ. ಆಮೇಲೆ ಎಷ್ಟೊಂದ್ ಜನ ಮೆಡಿಕಲಿಗೆ ನಮಗೆ ಗುಳಿಗೆಗೆ ಅಮೌಂಟ್ ಆಗುತ್ತೆ ಅಂತ ಹೇಳ್ತಾರೆ. ಎಷ್ಟೊಂದ್ ಜನ ನನ್ನ ಮಗನ್ ಟ್ಯೂಷನ್ ಫೀಸಿಗೆ ಆಗತ್ತೆ ಅಂತ ಹೇಳ್ತಾರೆ. ಅಫ್ಕೋರ್ಸ್ ಎಲ್ಲರಿಗೂ ಇಂಪಾರ್ಟೆಂಟ್ ಇದು. 2,000 ಏನು ಕಡಿಮೆ ಅಮೌಂಟ್ ಅಲ್ಲ. ಸ್ಮಾಲ್ ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ ನಮಗೆ 1 ತಿಂಗಳು ರೇಷನ್ನೇ ಆಗುತ್ತೆ ಅಂತಾರೆ. ಹೌದು, 2 ತಿಂಗಳು ಸಾರಿ 1 ತಿಂಗಳು ರೇಷನ್ ಆರಾಮಾಗಿ ಗಂಡ ಹೆಂಡತಿ ಪಾಪು ಇದ್ರೆ ಆರಾಮಾಗಿ ರೇಷನ್ ತಗೋಬಹುದು ಅವರು. ಮಿನಿಮಮ್ 20 ದಿನಕ್ಕಂತೂ ರೇಷನ್ ಆಗೇ ಆಗುತ್ತೆ. ಸೊ ಸೊ ಎಲ್ಲರಿಗೂ ಇದು ಒಂಥರ ಅನುಕೂಲ ಆಗಿದೆ. ನಮಗೂ ಆಬ್ವಿಯಸ್ಲಿ ಅನುಕೂಲ ಆಗಿದೆ. ಸೊ ನಾವು ಹೇಗೆ ವೇಟ್ ಮಾಡ್ತಿದ್ದೀವೋ ದಯವಿಟ್ಟು ಎಲ್ಲರೂ ವೇಟ್ ಮಾಡ್ರಿ. ಇನ್ನೇನೀಗ ಇವತ್ತಿಂದ ರಿಲೀಸ್ ಮಾಡಿದ್ದಾರೆ ಅನ್ಕೊಂಡ್ರೇನು ಇನ್ನೂ 10 ದಿನ ಬೇಕಂತೆ. ಅದು ನಮ್ಮ DDP ಅಕೌಂಟ್ ಅಂದ್ರೆ ಬ್ಯಾಂಕಿಗೆ ಬರ್ಲಿಕ್ಕೆ, ಅಲ್ಲಿಂದ ಒಂದು 3 ದಿನ. ಸೊ ನೆಕ್ಸ್ಟ್ ಮಂತ್ 10ನೇ ತಾರೀಕು ಮೇಲೇನೆ ಎಲ್ಲರಿಗೂ ಬರೋದು. ಸೊ ದಯವಿಟ್ಟು ಎಲ್ಲರೂ ವೇಟ್ ಮಾಡ್ರಿ. ಮತ್ತೆ ಬರೋದು ಓನ್ಲಿ 2,000, 4,000 ಅಮೌಂಟ್ ಅಲ್ಲ, 2,000 ಅಷ್ಟೇ ಬರೋದು. ಯಾಕಂದ್ರೆ 5,000 ಕೋಟಿ ಅಮೌಂಟ್ ರಿಲೀಸ್ ಮಾಡ್ಬೇಕಲ್ವಾ. ಸೊ ಅದು ಸಾಮಾನ್ಯ ಅಲ್ಲ. ಹಂಗಾಗಿ ಅವರು ಹೇಳಿದ್ರು. ಸೊ ಅವರ ಸಿಚುವೇಶನ್ ಅಲ್ಲಿ ನಾವಿದ್ರು ನಾವು ಅದೇ ಮಾಡ್ತಿದ್ವೇನೋ ಗೊತ್ತಿಲ್ಲ. ಬಟ್ ಸ್ವಲ್ಪ ಇವಾಗೇನ್ ಟೆಕ್ನಾಲಜಿ ಎಲ್ಲ ತುಂಬಾ ಇಂಪ್ರೂವ್ ಆಗಿದೆ. ಸ್ವಲ್ಪ ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟ್ ಅವರು ಸ್ವಲ್ಪ ಫಾಸ್ಟ್ ಆಗಿ ವರ್ಕ್ ಮಾಡಿದ್ರೆ ನಮಗೂ ಎಲ್ಲರಿಗೂ ಅನುಕೂಲ ಆಗುತ್ತೆ. ದಯವಿಟ್ಟು ಕ್ಷಮಿಸಿ. ಸಮರ್ಥ ಸ್ವಲ್ಪ ಮಧ್ಯ ಮಧ್ಯ ವಾಯ್ಸ್ ಕೊಡ್ತಿದ್ದಾನೆ, ದಯವಿಟ್ಟು ಪ್ಲೀಸ್ ಸಾರಿ. ಈಗ ನಿಮಗೆ ಬಂದಿರೋ ಅಪ್ಡೇಟ್ನ ನಾನು ಹೇಳೋಣ ಅಂತ ಸೊ ಮೆಸೇಜ್ ಮಾಡಿದೆ. ಮೆಸೇಜ್ನ ನಿಮಗೆ ಹೇಳ್ತಾ ಇದ್ದೀನಿ. ಮೆಸೇಜ್ ಮಾಡಿದೆ ಅಂದರೆ ಸಾರಿ, ಮೆಸೇಜ್ನ ಹೇಳ್ತಾ ಇದ್ದೀನಿ. ಮತ್ತೆ ಏನಾದರೂ ಗೃಹಲಕ್ಷ್ಮಿಯವ್ರ ಬಗ್ಗೆ ಏನಾದರೂ ಅಪ್ಡೇಟ್ ಸಿಕ್ಕರೆ ನಾನು ಖಂಡಿತವಾಗ್ಲೂ ನಿಮಗೆ ತಿಳಿಸ್ತೀನಿ. ಯಾವಾಗ ಏನಾದರೂ ಹಿಂಗೆ ಅಮೌಂಟ್ ರಿಲೀಸ್ ಮಾಡಿದ್ದೀವಿ, ಖಾತೆಗೆ ಜಮೆ ಮಾಡಿದ್ದೀವಿ ಅಂತ ಏನಾದರೂ ಬಂದರೆ ಸೊ ವಿತಿನ್ 2-3 ಡೇಸಲ್ಲಿ ಒಂದು 10 ಜಿಲ್ಲೆಗೂ ರಿಲೀಸ್ ಆದ್ರೂ ನಮಗೆ ವಿತಿನ್ 2-3 ಡೇಸಲ್ಲಿ ಸರೌಂಡಿಂಗ್ ಇರೋ ಜಿಲ್ಲೆಗಳಿಗೆ ಬಂದೇ ಬರುತ್ತೆ ಅಮೌಂಟ್. ಹೌದ್ರಾ? ಸೊ ಹಾಗೇನಾದ್ರೂ ನನಗೆ ಮೆಸೇಜ್ ಅಪ್ಡೇಟ್ ಏನಾದ್ರು ಬಂದ್ರೆ ನಿಮಗೆ ದಯವಿಟ್ಟು ನಾನು ದಯವಿಟ್ಟು ಅಫ್ಕೋರ್ಸ್ ನಿಮಗೆ ನಾನು ಅಪ್ಡೇಟ್ನ ಕೊಡ್ತೀನಿ. ಯಾಕೆ ಈ ವಿಡಿಯೋ ಮಾಡ್ತಾ ಇದ್ದೀನಿ ಅಂದ್ರೆ ಲಾಸ್ಟ್ ಟೈಮ್ ಮಾಡಿದ್ನಲ್ಲ ಗೃಹಲಕ್ಷ್ಮಿಯದ ವಿಡಿಯೋ, ಸೊ ಅದಕ್ಕೆ ರೆಸ್ಪಾನ್ಸ್ ತುಂಬಾ ಚೆನ್ನಾಗಿ ಬಂದಿದೆ, ವ್ಯೂಸ್ ತುಂಬಾ ಚೆನ್ನಾಗಿ ಬಂದಿದೆ. ಸೊ ಹಾಗಾಗಿ ನನಗೆ ಅನಿಸ್ತು ನಿಮಗೆ ಈ ವಿಡಿಯೋಸ್ ಇಷ್ಟ ಆಗ್ತಾ ಇದೆಯಾ ಅಂತ. ಈ ವಿಡಿಯೋಸ್ ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ಹೀಗೆ ನಮ್ಮ ಚಾನಲ್ನ ನೋಡ್ತಾ ಇರಿ. ಮತ್ತೆ ಸಿಗೋಣ ಮುಂದಿನ ಬ್ಲಾಗಲ್ಲಿ. ಥ್ಯಾಂಕ್ ಯು. ಆದಷ್ಟು ಬೇಗ ಗೃಹಲಕ್ಷ್ಮಿ ಅಮೌಂಟ್ ನಿಮಗೂ ಬರಲಿ. ಥ್ಯಾಂಕ್ ಯು.